ಯಾವಾಗ್ಲೂ ಆನ್ ಮಾಡ್ಕೊಂಡ್ರಿ ಅನ್ಸತ್ತೆ ಟಿವಿ. ಕಳೆದ 1.25 ಗಂಟೆಯಿಂದ ನಾವ್ ಇದನ್ನೇ ಮಾತಾಡಿರೋದು ಸರ್. ರಾಜ್ಯ ಸರ್ಕಾರದ ಏನ್ ಹೊಣೆ, ಕೇಂದ್ರ ಸರ್ಕಾರದ ಏನ್ ಹೊಣೆ, ನಮಗೆ ಕಾಳಜಿ ಇರೋದಕ್ಕೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಯಾವಾಗ್ಲೂ ಕೂಡ ನೇಷನ್ ಫಸ್ಟ್ ಸರ್ ಕೇಳಿಸ್ಕೊಳ್ಳಿ. ಈ ಕಾಳಜಿ ಇರೋದಕ್ಕೇನೆ ಇವತ್ತು ವೀಕೆಂಡ್ ಸರ್ ಬೇರೆ ಚಾನೆಲ್ಗಳಲ್ಲಿ ಸಿನಿಮಾ ಪ್ರೋಗ್ರಾಮ್ ಹಾಕೊಂಡಿರ್ತಾರೆ. ನಮ್ಮ ಚಾನೆಲ್ಗೆ ಕಾಳಜಿ ಇರೋದಕ್ಕೇನೆ ಚರ್ಚೆ ಮಾಡ್ತಿದೀವಿ. ಹೆಚ್ಚು ರಿಪಬ್ಲಿಕ್ ಕನ್ನಡ ನೋಡಿ ಸರ್, ನಿಮ್ಗಿರೋ ಅನುಮಾನ ಬಗೆಹರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ನೀವೇ ದಿಲೀಪ್ ಅವರು ಉತ್ತರ ಕೊಡ್ತಾ ಇದ್ರು, ಅದನ್ನ ಕಂಟಿನ್ಯೂ ಮಾಡಬಹುದು. 10 ಸೆಕೆಂಡ್ ಅದಾದ್ಮೇಲೆ ಒಂದ್ ನಿಮಿಷ ಮೇಡಮ್ ನೋಡಿ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರ್ತಕ್ಕಂಥ ನೋಡಿ, ಅವ್ರು ಹೇಳಿದ್ದು ಸರಿ ಇದೆ. ಯಾವ ರೀತಿ ಅಂತಂದ್ರೆ ಮೇಡಮ್, ಇವತ್ತು ಅಕ್ರಮ ವಲಸಿಗರುಗಳು ಬರ್ತಾ ಇರ್ತಕ್ಕಂಥವ್ರು ಏನ್ ಮಾಡ್ತಾ ಇದ್ದಾರೆ, ಯಾವ್ದೋ ಒಂದು ಹಳ್ಳಿನಲ್ಲಿ, ಉದಾಹರಣೆಗೆ ನಾನು ತುಮಕೂರು ಮೇಡಮ್ ಕುಣಿಗಲ್ ಭಾಗದಿಂದ ಬರ್ತೀನಿ, ನೀವು ನನ್ನ ಜೊತೆ ಬಂದ್ರೆ ನಿಮ್ಗೆ ನಾನು ತೋರಿಸ್ತೀನಿ. ನಾನು ಸಹ ಅಲ್ಲಿ ಹೋಗಿ ಪೊಲೀಸ್ನವರು ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದೆ. ಒಂದು 50 ಜನ 100 ಜನ ಶೆಡ್ ಹಾಕೊಂಡು ಅಲ್ಲಿ ಹೋಗಿ ಕೃಷಿ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ಲೋಕಲ್ ಅವರಿಗೆ ಎಂಪ್ಲಾಯ್ಮೆಂಟ್ ಸಿಗೋದಿಲ್ಲ. ಇಲ್ಲಿ ಬರ್ತಾರೆ, ಇಲ್ಲಿ ಕಸ ಇರ್ತಕ್ಕಂಥ ಕೆಲಸ, ಮತ್ತೊಂದು ಕೆಲಸ, ಬಿಬಿಎಂಪಿ ಕೆಲಸ, ಸ್ವತಃ ಸರ್ಕಾರದ ಬಿಬಿಎಂಪಿ ನಲ್ಲಿ ಕೆಲಸ ಸೇರ್ಕೊಂಡಿದ್ದಾರಲ್ಲ ಇವರು. ಮತ್ತೆ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾರೆ? ಇನ್ನೊಂದು ಮೇಡಮ್, ಇವರು ಸರ್ಕಾರ ಯಾವ ಮಟ್ಟಕ್ಕೆ ತೊಟ್ಲು ತೂಗೋದು ಮತ್ತೆ ಬಗುನು ಜಿಂತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ, ಒಂದ್ ಕಡೆ PRC ನಲ್ಲಿ ಅವ್ರಿಗೆ ಇದು ಕೊಡ್ತಾರಂತೆ ಸರ್ಕಾರ, ಒಂದ್ ಕಡೆ ರಾಜಿ ಕಳಿಸ್ತಾರಂತೆ. ಇವ್ರನ್ನ ಇಂಥ ಕಳ್ಳರನ್ನ ನಂಬ್ಲಿಕ್ಕೆ ಆಗುತ್ತಾ ಮೇಡಮ್? ಇದು ಹೆಂಗೆ ಅಂತಂದ್ರೆ, ಸುಮ್ನೆ ನಾನು ಹತ್ತಂಗ್ ಮಾಡು, ಜಿಂಟಂಗ್ ಮಾಡ್ತೀನಿ ಅಂತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ, ಅಕ್ರಮ ವಲಸಿಗರನ್ನ ಆಚೆ ಹಾಕ್ತಾರೆ ಅಂತಕ್ಕಂಥದ್ದು. ರಜಾಕ್ ಅವರೇ ಇದೇ ಅನುಮಾನ ಇದು ಎಸ್ಪೆಷಲಿ SIR ಶುರುವಾದಾಗ ನಾವು PRC ಕೊಡ್ತೀವಿ ಅಂತ ಹೇಳಿ ಯಾವಾಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತೋ, ಈ ವೋಟ್ ಬ್ಯಾಂಕು ಎಸ್ಪೆಷಲಿ ಯಾರೆಲ್ಲ ಇಲ್ಲಿಗಲ್ ಬಂದು ಇಲ್ಲಿ ವೋಟರ್ ID ಪಡ್ಕೊಂಡಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳಕ್ಕೇನೆ ಇದನ್ನ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅನ್ನೋ ಗಂಭೀರವಾದ ಆರೋಪ ಆಯ್ತು. ರಜಾಕ್ ಅವರೇ, ನಾನು ಮತ್ತೆ ಕೇಳ್ತೀನಿ, ಇಲ್ಲಿನ ಸಮುದಾಯದವರು, ಇಲ್ಲಿನ ಮುಸಲ್ಮಾನ್ ಸಮುದಾಯದವರು ವೋಟ್ ಹಾಕಿ ಅವ್ರಿಗೆ ಬೇಕಾದ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡಬೇಕು, ಇದು ಲೀಗಲ್. ನಾವು ಈ ಧರ್ಮದವರು ಅನ್ನೋ ಕಾರಣಕ್ಕೆ PRC ತಗೊಂಡೋ ವೋಟರ್ ID ತಗೊಂಡೋ ನಾವು ಡಿಸೈಡ್ ಮಾಡ್ತೀವಿ ಅನ್ನೋದಿದೆಯಲ್ಲ, ನಿಮ್ ಸಮುದಾಯಕ್ಕೂ ಅಂದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ನಿಮ್ ಸಮುದಾಯದವರು ಮಾಡ್ತಿರೋ ಅನ್ಯಾಯ ಇದು. ಯಾರಿಗೂ ಅನ್ಯಾಯ ಮಾಡಕ್ ಸಾಧ್ಯವೇ ಇಲ್ಲ. ಆಚೆಯಿಂದ ಬಂದು ಇಲ್ಲಿ ವೋಟರ್ ID ಮಾಡಿಸ್ಕೊಂಡು ಇವಾಗ SIR ಬೇರೆ ನಡೀತಾ ಇದೆ. ಇವರೆಲ್ಲ ಇಲ್ಲಿ ಕಿತ್ಕೊಂಡು ಸುಮ್ನೆ ಪುಗಾಡ್ಕೊಂಡು ಹಂಗೆ ಹಿಂಗೆ ಅಂತ ಬಿಜೆಪಿನವರು. ಅಷ್ಟೇ ಕಾಳಜಿ ಇದ್ರೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಬಾಂಗ್ಲಾದೇಶದಿಂದನೇ ಒದ್ದಿ ಓಡಿಸಿದಿಕ್ಕೆ ಶೇಖ್ ಹಸೀನಾಗೆ ಮೊದಲು ಬಾಗಲ್ ಓಪನ್ ಮಾಡಿದವ್ರು ಯಾರು? ಅದು ಏರ್ಪೋರ್ಟ್ ಬಂದಿಲ್ಲ. ಗಾಜಿಯಾಬಾದ್ ಡೈರೆಕ್ಟ್ ಇಂಡಿಯಾ ದೇಶದ ಸೇನೆಯ ಒಂದು ಸ್ಪೆಷಲ್ ಏರ್ಪೋರ್ಟ್ ಗಾಜಿಯಾಬಾದ್ ಉತ್ತರ ಪ್ರದೇಶದಲ್ಲಿ. ಅಲ್ಲಿನ ಕರ್ಕೊಂಡ್ ಬಂದ್ಬಿಟ್ಟು ಶೇಖ್ ಹಸೀನಾನ ಕುಂಡ್ರಿಸ್ಕೊಂಡಿದ್ ಯಾರು? ಅಂದ್ರೆ ನಿಮ್ಗೆ ಡಿಪ್ಲೊಮೆಸಿಗೂ ಇಲ್ಲಿಗಲ್ ಇಮಿಗ್ರೆಸಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತೀರಾ? ಪ್ರಪಂಚದಲ್ಲಿ ಯಾವನ್ನೂ ಸೇರಿಸಿಲ್ಲ. ಡಿಪ್ಲೊಮೆಸಿಗೂ ಇಲ್ಲಿಗಲ್ ಇಮಿಗ್ರೇಷನ್ಗೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತೀರಾ? ಇವತ್ತಿಗೆ 2 ವರ್ಷ, ಇವತ್ತಿಗೆ 2 ವರ್ಷ. ಹಿಂಸಾಚಾರಿಗಳ ಪರ ಮಾತಾಡ್ತಾ ಇದ್ದಾರೆ. ಡಿಪ್ಲೊಮೆಸಿ ಡಿಫರೆನ್ಸ್ ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಅಕ್ರಮ ವಲಸಿಗರನ್ನು ಕೇಳಿಸ್ಕೊಂಡ್ವಿ. ರಜಾಕ್ ಅವ್ರ ಮಾತು ಪ್ರೆಸೆಂಟ್ ಯುವರ್ ಸೆಲ್ಫ್ ಆನ್ ಇಂಟರ್ನ್ಯಾಷನಲ್ ಚಾನೆಲ್ ಫಸ್ಟ್. ಐ ಸ್ಪೀಕ್ ಆನ್ BBC. ರಾಜ್ಯದ್ದು ನೀವೆಲ್ಲ ಮಾತಾಡಿರ್ಬೋದು, ಕರ್ನಾಟಕ ಮಾತಾಡ್ರಿ, ಬೇಕಿಲ್ಲ ನಮಗೆ. ನಾನ್ ಕನ್ನಡಿಗರ, ಆಮೇಲೆ ಬರೋದು ಭಾರತೀಯ, ನಾನು ಸೆಕೆಂಡ್ ಭಾರತೀಯ, ನಾನು ಫಸ್ಟ್ ಕನ್ನಡಿಗನಾಗಿದ್ದು ಫಸ್ಟ್ ಪ್ರಶಸ್ತಿ ಯಾರಿಗೆ ಸಿಕ್ತು ಅನ್ನೋದೇ ಗೊತ್ತಿಲ್ಲ. ಬೇರೆ ನಾನು ಹೇಳ್ತಿರೋದು ಇಷ್ಟೇ, ಇದು ರಾಜ್ಯ ಸರ್ಕಾರದ ವಿಷಯನೇ ಆಗಿರ್ಬೋದು. ಇಷ್ಟೆಲ್ಲ ಸರ್ಕಸ್ ಮಾಡಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರ 8 ಲಕ್ಷ ಕೋಟಿ ಡಿಫೆನ್ಸ್ ಬಜೆಟ್ ಸರಿ ಖರ್ಚು ಮಾಡ್ತಿರೋದು ಎಲ್ಲಿ? ಸರಿ, ಹೆಂಗ್ ಬಂದ್ಬಿಡ್ತಾರೆ ಒಳಗಡೆ? ರೈಲ್ವೇಸ್ ಅಲ್ಲಿ ಸುಮ್ನೆ ಹೋಗ್ಬಿಟ್ಟು ಏನು ಬಸ್ ಸ್ಟಾಪ್ ಅದು? ಟಿಕೆಟ್ ತಗೊಂಡ್ಬೇಕಾದ್ರೆ ಆಧಾರ್ ಕಾರ್ಡ್ ಕೊಡ್ಬೇಕಾ? ಆಧಾರ್ ಕಾರ್ಡ್ ಅವರು ರೈಲ್ವೇಸ್ ಅಲ್ಲಿ ಟಿಕೆಟ್ ಬುಕ್ ಮಾಡೋದಕ್ಕಿಂತ ಮುಂಚೆ ರಿಯಲ್ ಆಧಾರ್ ಡೂಪ್ಲಿಕೇಟ್ ಆಧಾರ್ ಗೊತ್ತಾಗಲ್ವಾ? ಇದೆಲ್ಲ ಕಿವಿಬೇಲ್ ಶಶಿಕಾಂತ್ ಸರ್, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಬಂದ್ಮೇಲೆ ಡಿಟೆಕ್ಟ್, ಡಿಲೀಟ್, ಡಿಟೆಂಡ್ ಅಂತ ಹೇಳಿ, ಡಿಪೋರ್ಟ್ ಅಂತ ಹೇಳಿ ಸ್ಪೆಷಲ್ ಡ್ರೈವ್ ಶುರು ಮಾಡಿದ್ದಾರೆ. ಅಕ್ರಮವಾಗಿ ನೆಲೆಸಿರುವವರನ್ನ ಪತ್ತೆ ಹಚ್ಚಿ ಅವರನ್ನ ವಶಕ್ಕೆ ಪಡೆದು ಇಲ್ಲಿಂದ ಹೊರಗೆ ಹಾಕೋ ಪ್ರಕ್ರಿಯೆ. ಇದು ಕೇವಲ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೇತೃತ್ವದಲ್ಲೇ ಯಾಕಾಗಬೇಕು? ನಮ್ಮ ರಾಜ್ಯದಲ್ಲೂ ಮಾಡ್ಲಿ ಸರ್. ಇವಾಗ ವೋಟ್ಗಳನ್ನ ಉಳಿಸ್ಕೊಳ್ಳಿಕ್ಕೆ SIR ಮಾಡಬಹುದು ಅಂದ್ರೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಬಹುದು ಅಂತಂದ್ರೆ, ಇಲ್ಲಿ ನಿಜವಾಗ್ಲೂ ಇರೋ ನಾಗರಿಕರು ಯಾರು, ಅಕ್ರಮವಾಗಿ ಬಂದು ನೆಲೆಸಿರುವವರನ್ನ ಯಾರು ಮಾಡ್ಲಿ ಸ್ಪೆಷಲ್ ಡ್ರೈವ್ ಅಲ್ಲ? ನಿಮ್ಮಂತವ್ರು ಆಗ್ರಹಿಸಬೇಕು ಅದನ್ನ. ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇದ್ರೆ ಇವೆಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯತೆಗಳು ಇದ್ದಾವೆ. 2023 ನಂತರ ಕಾಂಗ್ರೆಸ್ ಆಗಿರ್ಬೋದು, ಅದ್ರ ಹಿಂದೆ ಇರತಕ್ಕಂಥ ಬಿಜೆಪಿ ಸರ್ಕಾರ ಇರಬಹುದು. ಇವತ್ತು ಸಹಿತ ಬಿಜೆಪಿ ಸರ್ಕಾರ ಎಷ್ಟು ಜನರನ್ನ ಗಡಿಪಾರು ಮಾಡಿದೆ ಅಂತ ಲೆಕ್ಕ ಕೊಡ್ಲಿ, ಆಮೇಲೆ ಕಾಂಗ್ರೆಸ್ ಸರ್ಕಾರದವರು ಲೆಕ್ಕ ಕೊಡ್ಲಿ.
ಬೇಡ ಅನ್ನೋದಿಲ್ಲ ನಾನು. ಅಂದ್ರೆ ಸರ್ಕಾರ ಯಾವುದೇ ನಾನು ಲೆಕ್ಕ ಇದ್ರೂ ಸಹಿತ ಕೊಡ್ಲಾ? ಇಲ್ಲಿ ಕೇಳೋಣ. Almost ready, sir. ಮೊದಲು ಯಡಿಯೂರಪ್ಪ ಸರ್ಕಾರದಲ್ಲಿ ಎಷ್ಟು ಜನ ಏನ್ ಅದೇ ಲೆಕ್ಕ ಕೊಡ್ತೀನಿ. ನಾನು ಲೆಕ್ಕ ಇಟ್ಕೊಂಡಿದ್ದೀನಿ, ಯಡಿಯೂರಪ್ಪರೇ. ಸರಿ ಇರಿ, ಒಂದ್ ನಿಮಿಷ ಮಾತಾಡೋದಾದ್ಮೇಲೆ ಲೆಕ್ಕ ಕೊಟ್ಟಿದ್ದೀನಿ. ಹೇಳಿ ಸರ್ಕಾರ. ಅರ್ಥ ಆಯ್ತಾ? ಆಕಸ್ಮಿಕವಾಗಿ ಅವರು ಬಿಜೆಪಿ ಲೆಕ್ಕ ಎಲ್ಲರನ್ನು ಗಡೀಪಾರು ಮಾಡಿದ್ರೆ ಇಲ್ಲಿ ಯಾರು ಇರ್ತಿರ್ಲಿಲ್ಲ. ಆದ್ದರಿಂದ ಸರ್ಕಾರಗಳು ಇಚ್ಛಾಶಕ್ತಿಯನ್ನು ತೋರಿಸಿದ್ರೆ ನಿಜಕ್ಕೂ ಸಹಿತ ಅವರ ಅಕ್ರಮ ವಾಸಿಗಳಾಗಿದ್ರೆ ಅವರೆಲ್ಲರೂ ಹೊರಗಡೆ ಹಾಕಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದು ಬಿಟ್ಟು ಮನೆ ಮನೆಗಳಿಗೆ ಹೋಗಿ ಅಕ್ರಮವಾಗಿ ನುಗ್ಗಿ ನಿಮ್ಮ ನೀವು ಯಾರು ನೀವೇನ್ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ನಾನು ಭಾರತೀಯರಿ ಇಲ್ಲಿರ್ತಕ್ಕಂಥ ಕಣ್ಣನ್ನು ಪ್ರಶ್ನೆ ಮಾಡ್ತೀವಿ ನಾವು. ಇಲ್ಲಿರ್ತಕ್ಕಂಥ ಕದ್ದು ಬಂದಿರ್ತಕ್ಕಂಥ ನಾಳೆ ಕೊಲೆ ಮಾಡ್ತಾರೆ, ನನಗೆ ಕಿಸ್ತಾರೆ, ನನಗೆ ಹೊಡಿತಾರೆ, ನನಗೆ ಮತ್ತೊಂದು ಮಾಡ್ತಾರೆ, ನಾವು ಪ್ರಶ್ನೆ ಮಾಡ್ತೀವಿ ಯಾರು ಅವ್ರು ಕಳ್ಳ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಕೊಡ್ತೀವಿ. ಅದು ಈ ಭಾರತೀಯರ ಹಕ್ಕು. ಅದು ಕೇಳ್ತಕ್ಕಂಥ ಅಧಿಕಾರ ಏನಿಲ್ಲ. ನೀವು ಯಾರು ಮನೆಗಿದ್ದೀರೋ? ಯಾರು ನುಗ್ಗಿದ್ದಾರೆ? ಮನೆ ಕೊಟ್ಟಾರೆ ಯಾರು? ಮನೆ ಕೊಟ್ಟಾರೆ ಯಾರು? ಮನೆ ಕೊಟ್ಟಾರೆ ಯಾರು? ಮನೆ ಕೊಟ್ಟಾರೆ ಯಾರು? ನಿಮ್ಮಂತವ್ರು ಕೊಟ್ಟಾರೆ ಯಾರು? ದಿಲೀಪ್ ಅವರೇ, ನಿಮ್ಮಂತವ್ರು ಕೊಟ್ಟಾರೆ.